ಏನಾಗಿದೆ ಈಗ ಪಾರ್ವತಿ ಅವ್ರಿಗೆ? ದೊಡ್ಡ ಮನೇಲಿದ್ದಾರೆ, ಬೇರೆಯವ್ರ ತರ ಸಂಸಾರ ತಾಪತ್ರಯ ಕೂಡ ಇಲ್ಲ. ಕಣ್ಣಿಲ್ಲ ಅನ್ನೋ ಕೊರಗಿದೆ. ಅಮ್ಮನವರಿಂದ ಹೋಗಿದ್ದು ಕಣ್ಣು. ಹಾಗಾದ್ರೆ ನಿಮಗೆ ಈ ಮನೆ ದಕ್ಕಿದ್ದು ಅಮ್ಮನವರಿಂದಾನೆ? ಮುಂಡ ಮೋಸ್ತು, ನಾನು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಕಟ್ಟಿಸಿರೋದು ಈ ಮನೆ. ಸಂಪತ್ತೆಲ್ಲ ನಿಮ್ಮದು, ನೀವು ಗಳಿಸಿದ್ದು, ನೀವು ದುಡ್ದಿದ್ದು. ಆಪತ್ತಿಗೆ ಅಮ್ಮನವರಾ? ಮನೆ ಕೆಲಸ ಬಿಡು, ಲಾಯರ್ ಕೆಲಸ ಮಾಡು, ಇದಕ್ಕಿನ್ನ 2 ಸಂಬಳ ಬರುತ್ತೆ. ನಡಿಯೇ ಪಾರ್ವತಿ, ಇವಳ ಜೊತೆ ಮಾತಾಡ್ತಾ ನಿಂತ್ರೆ ನೀನ್ ಕಣ್ಣಿಲ್ದೆ ಬದುಕ್ತಿರೋದೇ ಸರಿ ಅನ್ನೋ ಭಾವನೆ ಮೂಡಿಸ್ಬೋದು. ನನ್ನ ಬಲಗೈ, ನನ್ನ ಶ್ರಮ, ನನ್ನ ಉತ್ಸಾಹ, ಇದು ನನ್ನ ಜೀವನದ ಊರ್ಗೋಲು. ಯಾರೋ ದೇವ್ರ ತರ ಬರ್ದಿರೋ ಹೆಣ್ಣಿನ ಚಿತ್ರ ಅಲ್ಲ. ಕಿರೀಟ ಹಾಕೊಂಡ್ಬಿಟ್ಟು ತ್ರಿಶೂಲ ಹಿಡ್ಕೊಂಡ್ಬಿಟ್ರೆ ದೇವ್ರ? ನಮ್ಮ ರಂಗಾನು ಹಾಕೋತಿದ್ದ ಕಿರೀಟ, ಹಿಡ್ಕೋತಿದ್ದ ತ್ರಿಶೂಲ. ಹಾಗಾದ್ರೆ ಅಮ್ಮನವ್ರ ಚಿತ್ರನ ತೆಗೆದ್ಬಿಡಿ. ನಿಮ್ ಬದುಕಿಗೆ ನಿಮ್ ಬಲ್ಗೈನೇ ಆಧಾರ, ನಿಮ್ ಉತ್ಸಾಹನೇ ಊರ್ಗೋಲು. ಬೇರೆ ಚಿತ್ರ ಇಡಿ. ತೋರಿಸ್ತೀನಿ ನನ್ನ ಬದುಕಲ್ಲಿ ನಿಮ್ಮ ಅಮ್ಮನವ್ರ ಊರ್ಗೋಲ್ ಅಲ್ಲ. ಅಮ್ಮ, ಅಂತೂ ಅಪ್ಪ ಕಾಲ್ ಕೆಳಗಿದ್ದ ಚಿತ್ರನ ತೆಗ್ದು ಹಾಕೋ ತರ ಆಯ್ತು. ಯಾವಾಗ ಮೊಹಮ್ಮದ್ ಕ್ಷೇತ್ರಕ್ಕೆ ಹೊರಡೋದು ನಾವು? ನಾಸ್ತಿಕತೆ ಮೂಲಕನೇ ದೇವ್ರನ್ ಕಾಣೋ ಸಮಯ ಹತ್ರದಲ್ಲಿದೆ. ಇಲ್ಲ ಅನ್ನೋ ಜಾಗದಲ್ಲಿ ಇದೆ ಅನ್ನೋ ಪದ ಬಂದು ಕೂರುತ್ತೆ. ಜ್ಞಾನದ ಮಡಿಕೆ ತುಂಬಲಿ. ನನ್ನ ಮಗ ನಿನ್ನನ್ನು ಒಳ್ಳೆಯವನು ಅಂತ ನಂಬಿದ್ದಾನೆ ಅಂದ್ರೆ ನನಗೂ ಆ ನಂಬಿಕೆ ಇದೆ. ಆದರೆ ನೀನು ದೇವಿ ಥರ ಮಾಡಬೇಡ. ನಾನು ಆ ಥರದವನಲ್ಲ. ಆದರೂ ನೀವು ನಮ್ಮ ಅಪ್ಪ ಅಮ್ಮನಿಗೆ ಶಿಕ್ಷೆ ಕೊಡಬಾರ್ದಿತ್ತು. ಅದ್ರ ಬಗ್ಗೆ ನೀನು ಮಾತಾಡಬೇಡ. ನೋವಾಗಲ್ವಾ ಅಪ್ಪಾಜಿ ಅವನಿಗೆ? ನಾನೇನು ಅವ್ರನ್ನ ಕೊಂದು ಬಿಡಲ್ವೋ? ದೊಡ್ಡವರ ಮನಸ್ಸಿನ ವಿಷಯಗಳು ಮಕ್ಕಳ ಮನಸ್ಸಿನಲ್ಲಿ ಮೊಳೆಯೋದು ಬೇಡ ಅಂದೆ. ಚಿಕ್ಕವರು ಚಿಕ್ಕವರಾಗೆ ಇರಿ. ಸ್ನೇಹಿತರಿಬ್ರು ಕಷ್ಟ ಸುಖ ಮಾತಾಡಿಕೊಂಡು ಊಟ ಮಾಡಿ ಮಲಗಿ. ಸದಾನಂದ, ಬೇಡ ಕಣೋ. ಆ ಕೇಶವನಾಥ್ರ ಸವಾಸ ಬಿಟ್ಬಿಡು. ನಿಮ್ ದೊಡ್ಡಪ್ಪ ಕೇಶವನಾಥ್ರಿಗಿಂತಲೂ ಪರವಾಗಿಲ್ಲ ಕಣೋ. ಸತ್ರು ಬರಲ್ಲ ಮನೆಗೆ. ಯಾವನಿರ್ತಾನಲ್ಲಿ? ಸದಾನಂದ, ಸದಾನಂದ. ಸದಾನಂದ, ಯಾಕೋ, ಏನಾಯ್ತು? ಅಪ್ಪ ಅಮ್ಮನ ಗಾಡಿಲಿ ದೂಕಿ ಸಾಯಿಸ್ಬಿಟ್ರು. ಯಾರು? ನಾನೇ. ಗೊತ್ತಾಗ್ಲಿ ಎಲ್ರಿಗೂ ನನಗೆ ಅವಮಾನ ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅಂತ. ಒಳ್ಳೆ ಸಾವು ಬರಲ್ಲ ಕಣೋ ನಿಮ್ಗೆ. ತಾವು ಹೆಂಗಾದ್ರೂ ಬರ್ಲಿ, ನನಗದ್ರ ಬಗ್ಗೆ ಭಯ ಇಲ್ಲ. 9 ವರಗಳಿರೋ ಶಂಖ ಸಿಗಬೇಕು ಅಷ್ಟೇ. ಅವಮಾನ ಮಾಡ್ತೇನಲ್ಲೇ, ಯಾರನ್ನು ಬಿಡಲ್ಲ. ಇವತ್ತು ಒಬ್ಬೊಬ್ಬನ್ನು ಜತ್ತು ಬಿಡ್ತೀನಿ. ಶಂಖ ಬೇಕು ಅಷ್ಟೇ. ಕೋಪದಲ್ಲಿ ಏನೇನೋ ಮಾಡ್ಬೇಡಿ. ಪ್ರಾಣ ತೆಗೆದ್ಬಿಟ್ರೆ ನಿಮ್ಗೆ ಆದ ಅವಮಾನ ಸರಿ ಹೋಗುತ್ತಾ? ಮಾತು ಬೇಕಿಲ್ಲ, ಶಂಖ ಬೇಕು ಅಷ್ಟೇ.